ನಮಸ್ತೆ ಕರ್ನಾಟಕ. ಬರ್ರಿ ಇವತ್ತು ನಾವು ಕನ್ನಡದ ಕಂದ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಯಾಕೆ ಒಮ್ಮೆ ಚಲನಚಿತ್ರದ ಬಗ್ಗೆ ಅಂತಂದ್ರೆ ಒಂದು ವಿಚಾರ ಅದ ರೀ. ಮಾರ್ಚ್ 17 ನಮ್ಮ ಪುನೀತ್ ಸರ್ ಅವರ ಹುಟ್ಟುಹಬ್ಬ. ಇವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮವರ ಮಗನಾಗಿ ಹುಟ್ಟಿದ್ದು. ಆದರೆ ಇವರು ಬೆಳೆದಿದ್ದು ಕನ್ನಡದ ಮನೆಯ ಕಂದನಾಗಿ. ಇವರಿಗೆ 1 ವರ್ಷ ಇರಬೇಕಾದ್ರೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಇವರು ಮುದ್ದಾಗಿ ಅಭಿನಯ ಮಾಡಿ ಕರ್ನಾಟಕ ಜನತೆ ಮನಗೆದ್ದವರು. ಇವರು 10ನೇ ವಯಸ್ಸೊಳಗಿರ್ಬೇಕಾದ್ರೆ ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ತೊಗೊಂಡಾರ ಇವರು. ಮತ್ತಿನ್ನು ಕೇಳ್ತೀರೇನ್ರಿ, ಪಟಾಕಿ ಯಾರ್ದಾದ್ರೇನು ಹಚ್ಚೋರು ಮಾತ್ರ ನಾವಾಗಿರಬೇಕು ಅನ್ನೋ ಹಂಗೆ ಅಪ್ಪು, ಅರಸು, ಹುಡುಗರು, ಮಿಲನ, ಪೃಥ್ವಿ ಈ ಥರ ಪಟಾಕಿಗಿಂತ ಫುಲ್ಲು ಸೌಂಡ್ ಆಗಿರೋ ಮೂವೀಸ್ನೆಲ್ಲ ಕೊಟ್ಟಿದ್ದಾರೆ. ಇರೋದೊಂದು ಜೀವನ, ಹಿಂದೇನಾಯಿತು ನೆನಪಿಲ್ಲ, ಮುಂದೇನಾಗುತ್ತೆ ಗೊತ್ತಿಲ್ಲ. ಇವತ್ತು ನೀನಾಗಿ ಬಯಸಿ ಬಂದವರಿಗೆ ಆಶ್ರಯ ಕೊಡು ಅನ್ನುವಂಥ ಸ್ಫೂರ್ತಿದಾಯಕವಾದಂಥ ಯುವಜನತೆಗೆ ಆದರ್ಶವಾಗಿರುವಂಥ ಜೀವನ ನಡೆಸಿದವರು ಇವರು. ಭಾಳ ಕಷ್ಟ ಆಗುವಂಥ ಸುದ್ದಿ ಏನಂತಂದ್ರೆ ಇವರು ಭಾಳ ಚಿಕ್ಕ ವಯಸ್ಸಲ್ಲೇ ನಮಗೆ ಬಿಟ್ಟು ಹೋದರು. ಆದರೆ ಜೊತೆಗಿರದ ಜೀವ ಎಂದಿಗೂ ಜೀವ ಅಂತ ಅನ್ನೋ ಹಂಗೆ ಕನ್ನಡದ ಪ್ರತಿಯೊಬ್ಬನ ಹೃದಯದೊಳಗೆ ಇವರು ನೆಲೆಸಿದ್ದಾರೆ. ಇನ್ನೂ ಹಿಂಗೆ 100 ವರ್ಷ ಹೋದರೂ ಅಪ್ಪು ಮೇಲಿರೋ ಪ್ರೀತಿ, ಅಭಿಮಾನ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಹೀಗೆ ಸದಾ ಇರುತ್ತೆ. ಸೊ ವಿ ಆಲ್ ಮಿಸ್ ಯು ಅಪ್ಪು, ಆ್ಯಂಡ್ ಡೋಂಟ್ ಫಾರ್ಗೆಟ್ ದಿಸ್. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಥ್ಯಾಂಕ್ ಯು.